ಅದರಲ್ಲೂ ನಿನ್ನಂಥ ಬಿಸಿ ಹುಡುಗ. ಕಾರಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡು ತಮಾಷೆ ಮಾಡ್ತಾ ಜೋಕ್ ಹೇಳ್ತಾ ನಗ್ತಾ ಕರ್ಕೊಂಡು ಬರೋದೇ ತಮಾಷೆ ಅಲ್ವಾ? ಹೌದೌದು ಕುಮಾರ, ನನಗೂ ಗೊತ್ತು ಸರ್. ಅದು ಹಾಗಲ್ಲ ಸರ್. ಸಾರು ಇಲ್ಲ, ಅನ್ನ ಇಲ್ಲ ಅಂತ ಅಗತ್ಯ ಹೇಳಿತ್ತು. ಬೇರೆಯವರು ಹೆಂಡತಿನ ಯಾವುದೇ ಉದ್ದೇಶ ಇಲ್ಲದೆ 106 ಮೈಲಿ ಕರ್ಕೊಂಡು ಯಾರಾದರೂ ಬರ್ತಾರ? ಅದು ನಿನ್ನಂತವನಿಗೆ ಉದ್ದೇಶ ಅಲ್ಲ, ದುರುದ್ದೇಶನೇ ಇತ್ತು. ಕುಮಾರ, ಕಾರ್ ಎಲ್ಲಿ ನಿಲ್ಸಿದ್ರಿ? ಎಲ್ಲೆಲ್ಲಿ ನೀರು ಕುಡಿದ್ರಿ? ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲಿ ಕುಡಿದ್ರಿ? ಪಾಪ ಹೇಳಕ್ಕೆ ನಾಚಿಕೆ ಆಗಲ್ವಾ? ಮಾಡಬಾರದು ಮಾಡಿದ್ರೆ ನಾಚಿಕೆ ಆಗೇ ಆಗುತ್ತೆ. ನಿನ್ನಂತವನಿಗೆ ಹೀಗೆ ಹೆಣ್ಣು ಮಕ್ಕಳಿಗೆ ಡ್ರಾಪ್ ಕೊಡೋದೇ ಕೆಲಸ ಅಂತ ಕಾಣುತ್ತೆ ಅಲ್ವಾ? ಮಾವ, ನನ್ನ ಸ್ನೇಹಿತರಿಗೆ ಅವಮಾನ ಆಗೋದು ನಾನು ಸಹಿಸಲ್ಲ. ಅವಮಾನ? ಈ ನಿನ್ನ ಸ್ನೇಹಿತನಿಗೆ ಅವಮಾನ ಆಗಿದ್ದು ನನ್ನ ಮಾತಿಂದಲ್ಲ, ಅವನು ಮಾಡಿದ ಫಲಕ ಕೆಲಸದಿಂದ. ಅಷ್ಟು ದೂರದಿಂದ ಇಲ್ಲಿವರೆಗೂ ಕಾರ್ ತರೋ ಅಗತ್ಯ ಏನಿತ್ತು ಅಂತ ಕೇಳಿದೆ. ಉತ್ತರ ಇಲ್ಲ. ಪಾಪ ಹೇಗೆ ಉತ್ತರ ಕೊಡ್ತಾನೆ ಅಲ್ವ ಕುಮಾರ? ಅವನಂತೂ ಹುಡುಗ ತೆಂಗು ಮಾಡ್ತಾರ ಎತ್ತಗೆ ಬೆಳೆದಿದ್ದಾನೆ, ಸಾಲ ಮಾಡ್ತಾರ ಹೋಗಿದ್ದಾನೆ. ಆದ್ರೆ ತಲೆಯಲ್ಲಿ ಅದಕ್ಕೆ ಈ ರೀತಿ ಕಂಡವರು ಹೇಳ್ತಿರನ್ನ ಕಾರಲ್ಲೂ ಕೂಡಿಸ್ಕೊಂಡು ಡ್ರಾಪ್ ಮಾಡೋದೇ ಅವನಿಗೆ ಕೆಲಸ. ಅವನು ಹೋಗ್ಲಿ ಬಿಡಮ್ಮ, ನಿನ್ ಬುದ್ಧಿ ಎಲ್ಲಿ ಹೋಗಿತ್ತು? ಸರ್ಕಾರಿ ಬಸ್ ಇರಲಿಲ್ಲ, ಸರ್ಕಾರಿ ಬಸ್ಸು ಈಗಂತೂ ಓಲ್ವ ಬಸ್ ಇದೆ. ತಣ್ಣಗೆ ಅದರಲ್ಲಿ ಬರೋದು ಬಿಟ್ಟು ಇವನ ಜೊತೆ ಕಾರಲ್ಲಿ ಬಿಸಿ ಬಿಸಿಯಾಗಿ ಬರೋ ಶೋಕಿ ನಿಮಗೇನಿತ್ತು? ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೂ ಹೇಳ್ತೀನಿ ಕೇಳಿ. ನಂದನಿಗೆ ಸಕಲೇಶ್ಪುರದಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಾನು ಬರ್ಬೇಕಿತ್ತಲ್ಲ, ಅವ್ರ ಜೊತೆನೆ ಬಂದೆ. ತಪ್ಪೇನು? ಏನು ತಪ್ಪಿಲ್ಲ. ನೀನು ಮದುವೆ ಆದವಳು, ಕಾಡು ಮನೆಗೆ ಎಷ್ಟು ಸೊಸೆ. ಯಾರದೋ ಕಾರಲ್ಲಿ ಇದ್ರೆ ಬಂದ್ರೆ ನೋಡಿದ ಜನ ಏನ್ ಅನ್ಕೋತಾರೆ? ನಾಚಿಕೆ ಆಗಲ್ವಾ ನಿನಗೆ? ನಿಮ್ ದಾರಿದ್ರ ಬುದ್ಧಿನೇ ಎಲ್ರಿಗೂ ಇರಲ್ಲ. ಮಾಡೋದು ಮಾಡಿ ಸಮರ್ಥನೆ ಬೇರೆ. ನಾನ್ ಯಾಕ್ರಿ ಸಮರ್ಥನೆ ಮಾಡ್ಕೊಂಡು?
ಮಾಡ್ದವ್ರ ಕೆಲಸ. ನಾನು ಯಾವತ್ತಿದ್ರು ನೇರ ಮಾತು, ನೇರ ನಡವಳಿಕೆ. ಕಂತ್ರಿ ಬುದ್ಧಿ ಮಾಡೋ ಕೂಲ್ಗೆಟ್ಟವಳು ನಾನಲ್ಲ. ಚಿತ್ರ, ನಾನೇ ಬರ್ತೀನಿ. ನಂದ, ನೀವು ಕೂತ್ಕೊಳ್ಳಿ, ತಗೊಳ್ಳಿ ಕಾಫಿ. ಕೊಡು ಕಾಫಿನ ಗೆಣಕನಿಗೆ. ನೀವು ಕಾಫಿ ತಗೊಂಡು ಕೂತ್ಕೊಳ್ರಿ, ನಾನು ಜೋಕಾಲಿ ತುಗ್ತೀನಿ. ಅತಿಥಿ ದೇವೋ ಭವ, ಬನ್ನಿ ಕೂತ್ಕೊಳ್ಳಿ, ಕಾಫಿ ತಗೊಳ್ಳಿ. ಮನೆಗೆ ಬಂದ ಅತಿಥಿಗಳಿಗೆ ಹೇಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದು ನೋಡಿ. ನಂದ, ಬನ್ನಿ ಬನ್ನಿ ನಂದ.
ಗೊತ್ತಾಗುತ್ತೆ. ಬಂದೇರಿ. ಏನು ಬಂದಿರಿ, ಬೇಗ ಬಾ. ಗೊತ್ತಾಗುತ್ತೆ. ಅಮ್ಮಿಗೆ ಕಲ್ಪನೆಗೆ ಹೇಳಿದ್ಯಾ? ಎಲ್ರಿಗೂ ಹೇಳಿದ್ದೀನಿ. ಸಾಯಂಕಾಲ ಅಷ್ಟೊಳಗೆ ಬರಲ್ವಾ ನಾವು? ಹಾಗಲ್ಲ ರುಕ್ಮಿಣಿ, ನಿನಗೆ ಅರ್ಥ ಆಗಲ್ಲ. ಅಮ್ಮೇ, ಕಲ್ಪನಾ, ಅಮ್ಮೆ, ನಾವು ಹಾಸನಕ್ಕೆ ಹೋಗಿ ಬರ್ತೀವಿ ಬಟ್ಟೆ ಬಂಗಾರ ತರೋಕೆ. ಹೇಳಿದಾರೆ ಮಾವ. ಸರಿ ಅಮ್ಮಿ, ನಿನ್ಗೆ ಏನೇನು ಬೇಕು ಅಂತ ಅಮ್ಮನಿಗೆ ಹೇಳಿದೆ ಹೂನಪ್ಪ, ಎಲ್ಲ ಹೇಳಿದೀನಿ. ಅವಳೆಲ್ಲ ಹೇಳಿದಾಳೆ. ದಯವಿಟ್ಟು ನೀವು ನಡಿ, ನಿಮ್ಮನ್ನು ಹೊರಡ್ಸೋದೆ ಕಷ್ಟ ಆಗಿದೆ. ಬನ್ನಿ ಬನ್ನಿ ಬನ್ನಿ. ಸರಿ. ಚಿತ್ರ ಇಲ್ಲಿ? ಅವಳು ಬೆಳಿಗ್ಗೆನೆಲ್ಲೋ ಹೊರಗೆ ಹೋಗಿದ್ದಾಳೆ. ಒಂದು ಮಾತು ಹೇಳ್ಬಾರ್ದಾಗಿತ್ತ? ಬಜಾರಿ ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಹಾಸನಕ್ಕೆ ಹೋಗಿ ಬರೋವರೆಗೂ ಅಕ್ಕಪಕ್ಕ ಜಗಳ ಆಡಬೇಡಿ. ಕಾಲಕ್ಕೆ ಎದುರ್ಕೊಂಡು ಜಗಳ ಆಡೋರಿದ್ದಾರೆ. ನಿಮಗೆ ಜಗಳ ಬೇಡ. ನಾಯಿ ಬಗಳಿದ್ರೆ ಬಗಳ್ಳಿ, ನೀವು ಸುಮ್ಮನಿರಿ. ಹುಷಾರು, ಬೇಗ ಬಾ. ಊಟ ಮಾಡ್ಕೊಳ್ಳಿ ಬರ್ತೀನಾ? ಅಮಿತಕ್ಕ, ಅತ್ತೆ ಮಾವ ಇಬ್ರು ಮನೇಲಿಲ್ಲ. ನಾವಿಬ್ರು ಸೇರ್ಕೊಂಡು ಏನಾದ್ರೂ ಹೊಸ ತಿಂಡಿ ಮಾಡೋಣ. ಚೆನ್ನಾಗಾದ್ರೆ ಹಾಸನದಿಂದ ಅವ್ರು ಬಂದ ತಕ್ಷಣ ಅವ್ರಿಗೆ ಹೋಗೋಣ. ಇಲ್ಲ ಅಂದ್ರೆ ಏನು ಮಾಡೇ ಇಲ್ಲ, ನಾವು ಸುಮ್ಮನಿದ್ಬೇಡ. ನಮ್ಮ ಮನೆಯೊಳಗೆ ಯಾವ್ದು ನಾಯಿ ಬೊಗಳ್ತಾ ಇದೆ. ಆದ್ರೆ ನಾವ್ ಯಾವತ್ತೂ ಮನೆಯೊಳಗೆ ನಾಯಿಗಳನ್ನ ಸೇರಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಈಗ ನೋಡು, ಯಾವ್ದೋ ನಾಯಿ ಸೇರ್ಕೊಂಡಿದೆ. ಕರ್ಮ. ಬಿಡು ಅಮಿತಕ್ಕ, ಮಾವ ಹೇಳಿಲ್ವಾ ನಾಯಿ ಬೊಗಳಿದ್ರೆ ಬೊಗಳ್ಕೊಳ್ಳಿ, ನೀವ್ ಸುಮ್ಮನಿದ್ ಬಿಡಿ ಅಂತ. ಯಾರೋ ದೊಡ್ಡ ಮನುಷ್ಯ ಆಗ್ಲೇ ಮನುಷ್ಯರನ್ನ ನಾಯಿ ಅಂದ್ರು. ಈಗ ನೋಡಿದ್ರೆ ಆ ದೊಡ್ಡ ಮನುಷ್ಯನ ಮಗಳು ನಾಯಿ ತರ ಆಡ್ತಾಳೆ. ಪಾಪ, ಆ ದೊಡ್ಡ ಮನುಷ್ಯ ಹಿಂದಿನ ಜನ್ಮದಲ್ಲಿ ನಾಯಿ ಆಗಿದ್ದ ಅಂತ ಕಾಣುತ್ತೆ. ಅದೇ ವಾಸನೆ ಈ ಜನ್ಮದಲ್ಲೂ ಕಾಡ್ತಾ ಇದೆ. ಅದಕ್ಕೆ ಮನುಷ್ಯರೆಲ್ಲ ನಾಯಿ ತರನೇ ಕಾಣ್ತಾರೆ. ಅಮಿತಕ್ಕ, ಕೆಟ್ಟೋರ್ ಸಹವಾಸ ನಮಗ್ ಬೇಡ. ಮಾವ ಹೇಳಿದಾರೆ ತಾನೆ, ಬನ್ನಿ ಹೋಗೋಣ. ಹಾಗೆಲ್ಲ ಎಳಿಯೋದು, ಕತ್ತಿಗೆ ನಾಯಿ ಬೆಲ್ಟ್ ಹಾಕಿ ಚೇನ್ ಕಟ್ಟಿ ಎಳಿಬೇಕು. ಅರರರರೇ, ಈ ನಾಯಿ ಉಗುಳುತ್ತೆ. ಅಪ್ಪ ನಾಯಿ ಬೊಗಳೋ ನಾಯಿ ಆದ್ರೆ ಮಗಳು ಉಗುಳೋ ನಾಯಿ. ಆ ದೊಡ್ಡ ಮನುಷ್ಯ ನಾಯಿ ಆದ್ಮೇಲೆ ಅವ್ರ ಮಗಳು ಸೊಸೆ ಇನ್ನೇನು ನಾಯಿಗಳೇ ಅಲ್ವಾ? ನಾಯಿ ಮರಿಗಳು. ಯಾಕೆ ನಾಯಿ ಮರಿಗಳೇ, ಸಿಟ್ಟು ಬಂತ? ತಿಂಡಿ ಕೊಡ್ಲ? ನಾಯಿ ಮರಿ ತಿಂಡಿ ಬೇಕೇ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು.
ಇಷ್ಟೊತ್ತು ನೀವು ಎಲ್ಲಿ ಹೋಗಿದ್ರಿ? ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಅತ್ತೆ ಮಾವ ಇಲ್ಲೇ? ಹಾಸನಕ್ಕೆ ಹೋಗಿದ್ದಾರೆ. ಹಾಸನಕ್ಕ? ಯಾವ್ದಾದ್ರು ಮದ್ವೆ ಇತ್ತಾ? ನಮ್ಮ ಮನೆ ಮದ್ವೆಗೆ ಬಟ್ಟೆ ಒಡವೆಗಳನ್ನ ತರಕ್ ಹೋಗಿದ್ದಾರೆ. ಅಮಿತಾ ಪ್ರಣವ್ ಮದ್ವೆ ಯಾವಾಗ ಬೇಕಾದ್ರೂ ಆಗ್ಬೋದಲ್ವಾ, ಅದಕ್ಕೆ ಇನ್ನೇನು ಹಿಡಿಯೋಕ್ಕಾಗಲ್ಲ ಅಮಿತಕ್ಕ. ಕಾಲು ಆಚೆಗೆ ಹೋಗ್ತಿದೆ ನಿಲ್ಸೆ. ಮೊದ್ಲು ನಮ್ಮ ಮದ್ವೆ ಹೆಣ್ಣಿನ ಬಾಯಿ ಸಿಹಿ ಮಾಡೋಣ. ನಂಗಿದು ಅದಕ್ಕೆ ಏನೇನು ಸ್ವೀಟು? ಏನಾದ್ರು ಸ್ಪೆಷಲಾ? ಸ್ಪೆಷಲ್. ಇವತ್ತು ನಾನು ಹೋಗಿದ್ದ ಕೆಲಸ ನಾನು ಅಂದ್ಕೊಂಡ ಹಾಗೆ ಸಕ್ಸಸ್ ಆಯ್ತು. ಸಕ್ಸಸ್ ಅಂದ್ರೆ 100% ಸಕ್ಸಸ್. ನಿನ್ನ ಮದ್ವೆನೂ ಅದೇ ರೀತಿ ಸಕ್ಸಸ್ ಆಗಲಿ. ತಗೋ ಕಲ್ಪನಾ, ನೀನು ಬೇಗ ಸ್ವೀಟ್ ನ್ಯೂಸ್ ಕೊಡೋ ಹಾಗಾಗ್ಲಿ. ತಗೋ. ಅದಕ್ಕೆ ನಿಮ್ಮ ಸಕ್ಸಸ್ಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು. ನಂದು ಕಂಗ್ರಾಟ್ಸ್. ಥ್ಯಾಂಕ್ಸ್. ಸಕ್ಸಸ್ ಅಂದ್ರಲ್ಲ, ನಿಮ್ ಸಕ್ಸಸ್ ಬೆಲೆ ಎಷ್ಟು ಚಿತ್ರಕ್ಕ? ಎಷ್ಟು ಕೋಟಿನೋ? ಹೋದ್ ಸಾರಿ ಸಕ್ಸಸ್ಗೆ 3 ಕೋಟಿ, ಈಗ 6 ಕೋಟಿನಾದ್ರೂ ಆಗಿರುತ್ತಲ್ವಾ? ಯಾಕೆ ಕೋಪ ಮಾಡ್ಕೋತೀರಿ? ಖುಷಿಯಾದ ವಿಷಯ ಹೇಳ, ಈ ಸಲ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಚಿತ್ರಕ್ಕ? ಮೂರು ಕೋಟಿಗೆ ಬಬ್ಬ ಸಿಕ್ಕಿದ್ದ, ಈಗ ಇಬ್ಬರಾದ್ರೂ ಸಿಕ್ಕಿರ್ತಾರೆ. ಬಾ, ತುಂಬಾ ಮಜಾನಪ್ಪ ನಿಮ್ ಜೀವನ. ಇವಳೊಬ್ಳು ಸೀಮೆಗಿಂತ ರೌಡಿ ರಾಣಿ. ಯಾರೋ ಏನೋ ಹೊಗಳ್ತಾರೆ ಅಂತ ನಾವ್ಯಾಕದಕ್ಕೆ ನಮ್ಮ ಖುಷಿನ ಹಾಳು ಮಾಡ್ಕೋಬೇಕು? ನೀವು ಬನ್ನಿ. ಏ ಕಲ್ಪಿ, ಸ್ವೀಟ್ ಕೊಡೆ.